ಜುಲೈ ತಿಂಗಳು ಅಂತ್ಯಕ್ಕೆ ಬಂದರೂ ಮುಂಗಾರು ಮಳೆ ಕಾಣಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಮಳೆಗಾಗಿ ಕಾದು ಕುಳಿತಿರುವ ರೈತರು ಹಾಗೂ ಗ್ರಾಮಸ್ಥರು ತಮ್ಮ ಪೂರ್ವಜರ ಸಂಪ್ರದಾಯದಂತೆ ಮಳೆರಾಯನನ್ನ ಪೂಜಿಸಿ ಮಳೆಗಾಗಿ ಪ್ರಾರ್ಥಿಸಿದ ಅಪರೂಪದ ಘಟನೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮಸ್ಥರು ಮಣ್ಣಿನಿಂದ ತಯಾರಿಸಿದ ಮಳೆರಾಯನ ಮೂರ್ತಿಯನ್ನ ತಲೆ ಮೇಲೆ ಹೊತ್ಕೊಂಡು ಮನೆ ಮನೆಗೆ ತೆರಳಿ ಉಯ್ಯೋ ಉಯ್ಯೋ ಮಳೆರಾಯ, ಬಾರೋ ಬಾರೋ ಮಳೆರಾಯ ಎಂದು ಹಾಡುತ್ತಾ ಮಳೆಗಾಗಿ ಪ್ರಾರ್ಥಿಸಿದ್ರು. ಯುವಕರು ಹಾಗೂ ಮಕ್ಕಳು ಹಾಡುಗಳನ್ನ ಹಾಡಿದ್ರೆ ಮತ್ತೊಂದೆಡೆ ವಾದ್ಯಗಳೊಂದಿಗೆ ಮಳೆರಾಯನ ಮೆರವಣಿಗೆ ನಡೆಸಲಾಯಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ತೀವ್ರ ಕೊರತೆಯಾಗಿದ್ದು, ಜುಲೈ ಅಂತ್ಯದ ವೇಳೆಗೆ ಪೂರ್ಣಗೊಳ್ಳಬೇಕಿದ್ದ ಬಿತ್ತನೆ ಕಾರ್ಯ ಕೇವಲ 4% ಮಾತ್ರ ನಡೆದಿದೆ ಎನ್ನಲಾಗಿದೆ. ಜಿಲ್ಲೆಯ ಕೆರೆಕುಂಟೆಗಳು ಬತ್ತುತ್ತಿದ್ದು, ಮುಂದಿನ ದಿನಗಳಲ್ಲಿ ಜಾನುವಾರುಗಳಿಗೆ ಮೇವು ಹಾಗೂ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಆತಂಕವೂ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮಳೆರಾಯನನ್ನ ಹೊತ್ತು ಮನೆ ಮನೆಗೆ ತೆರಳಿ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ಬಳಿಕ ಊರ ಹೊರವಲಯದ ಕೆರೆಯ ಬಳಿಗೆ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥಿಸಿದ್ರು. 3 ದಿನಗಳಿಂದ ಸಂಗ್ರಹಿಸಿದ್ದ ರಾಗಿ ಹಿಟ್ಟಿನಿಂದ ತಯಾರಿಸಿದ ರಾಗಿ ಗಂಜಿಯನ್ನ ಸೇವಿಸಿ ಹಿಂದಿರುಗಿ ನೋಡದೆ ಮನೆಗೆ ತೆರಳುವ ಸಂಪ್ರದಾಯವನ್ನ ಗ್ರಾಮಸ್ಥರು ಪಾಲಿಸಿದ್ರು. ಇಂತಹ ಸಂಪ್ರದಾಯವನ್ನ ಅನುಸರಿಸಿದ್ರೆ ಮಳೆ ಬರುತ್ತದೆ ಎಂಬ ನಂಬಿಕೆ ಹಿಂದಿನಿಂದಲೂ ಇದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬರದ ಆತಂಕ ಹೆಚ್ಚಾಗಿದ್ದು, ಸರ್ಕಾರದ ನೆರವಿನ ಜೊತೆಗೆ ತಮ್ಮ ಪೂರ್ವಜರು ತೋರಿಸಿಕೊಟ್ಟ ಸಂಪ್ರದಾಯದಂತೆ ಮಳೆರಾಯನನ್ನ ಒಲಿಸಿಕೊಳ್ಳಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ಭಾರಿ ಬರಗಾಲ ಬಂದಿರೋದ್ರಿಂದ ನಾವು ನಮ್ಮ ಬೂದಿಕೋಟೆಯಲ್ಲಿ ರೈತರಪೇಟೆಯಲ್ಲಿ ಇವರೆಲ್ಲ ಸೇರಿ ಅದ್ದೂರಿಯಾಗಿ ಮಳೆರಾಯನ ಮಾಡಿ ಜಡಿ ಮಣ್ಣಿಂದ ಮಾಡಿ ಮನೆ ಮನೆಗೂ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮನೆಯಲ್ಲಿ ಪ್ರತಿಯೊಬ್ಬರೂ ಇದಕ್ಕೆ ಅನ್ನದಾನ ಕೊಟ್ಟಿದ್ದಾರೆ. ಅದೇ ಥರ ಭಿಕ್ಷೆನೂ ಕೊಟ್ಟಿದ್ದಾರೆ. ನಾವು ಇಲ್ಲಿ ನಮ್ಮ ಕೊಂಡಳ್ಳಿ ರೋಡಲ್ಲಿ ತೀರ್ಥಗಂಗಮ್ಮ ಅಂತ ನಮ್ಮ ಅನಾದಿ ಕಾಲದಿಂದಲೂ ನಾವು ದೇವರಿಗೆ ಹರಕೆಯನ್ನು ಮಾಡಿಕೊಂಡು ಪುರಾತನ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ ಮಳೆ ಬರಬೇಕು ಅಂತ ರೈತರು ಚೆನ್ನಾಗಿರಬೇಕು, ಎಲ್ರಿಗೂ ನಮ್ಮ ಕರ್ನಾಟಕದಲ್ಲಿ ಎಲ್ರಿಗೂ ಮಳೆ ಬೀಳಬೇಕು ಅಂತ ನಮ್ಮ ಒಂದು ಕೋರಿಕೆಯಿಂದ ನಾವು ಮಾಡಿದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ರೈತಾಪಿ ಕುಟುಂಬದವರೇ ಜಾಸ್ತಿ ಇರೋದು. ನಮ್ಮ ಜೀವನ ಹೆಂಗಂದರೆ ಮಳೆಯನ್ನು ಅವಲಂಬಿತವಾದಂತಹ ಒಂದು ಕುಟುಂಬಗಳು. ನಮಗೆ ಮಳೆ ಇಲ್ಲದೆ ಇದ್ದರೆ ನಮಗೆ ಬದುಕೋದಿಕ್ಕೂ ಕಷ್ಟ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಜೀವ ನದಿಗಳು ಇಲ್ಲ. ನಾವು ಮಳೆಯಾಶ್ರಿತ ಜಮೀನನ್ನು ಹೊಂದಿರತಕ್ಕಂಥವರು. ನಮಗೆ ಈ ವರ್ಷ ತುಂಬ ಮಳೆಯ ಒಂದು ಅಭಾವ ಕಾಣ್ತಾ ಇದೆ. ನಮ್ಮ ಸಂಪ್ರದಾಯ, ನಮ್ಮ ಹಿರಿಯರು ಬಹು ವರ್ಷಗಳಿಂದ ನಡೆಸ್ಕೊಂಡು ಬಂದಂತಹ ಒಂದು ಸಂಪ್ರದಾಯದಂತೆ ಈ ಮಳೆರಾಯನನ್ನು ನಾವು ಎತ್ತಿ ಮನೆ ಮನೆ ತಿರುಗಿ ಅದರಿಂದ ವಸೂಲಿ ಮಾಡಿ ಆಮೇಲೆ ಮಳೆರಾಯನಿಗೆ ವಿಶೇಷವಾದಂಥ ಒಂದು ಪೂಜೆಯನ್ನು ಅರ್ಪಣೆ ಮಾಡಿದರೆ ಆ ಪೂಜೆಗೆ ತೃಪ್ತಿಯಾಗಿ ಮಳೆ ಬರ್ತದೆ ಅನ್ನೋದು ನಮ್ಮ ಒಂದು ಸಂಪ್ರದಾಯ.